ಜೆಜೆಎಂ ಕಾಮಗಾರಿ ಅಡ್ಡಾದಿಡ್ಡಿ ಕೆಲಸ ಮಾಡುತ್ತಿರುವ ಗುತ್ತಿಗೆದಾರ ಕಳಪೆ ಕಾಮಗಾರಿ ಎಲ್ಲ ಗೊತ್ತಿರುವ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಸರ್ಕಾರದ ನಿಯಮದಂತೆ 1 ಮೀಟರ್ ಆಳಕ್ಕೆ ಪೈಪ್ ಹಾಕದೆ 2 ಅಡಿಯಲ್ಲಿ ಹಾಕಿ ಪೈಪ್ಲೈನ್ ಕಾಮಗಾರಿಯನ್ನ ತರಾತುರಿಯಲ್ಲಿ ಕೆಲಸ ಮುಗಿಸಿ ಹಣ ದೋಚುವ ಹುನ್ನಾರವೇ. ಹೊಳವನಹಳ್ಳಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಗೆ 6,38 ಲಕ್ಷ ವೆಚ್ಚ ಅನುದಾನ ಬಿಡುಗಡೆ. ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ರಸ್ತೆ ಚರಂಡಿ ಸಂಪೂರ್ಣ ಹಾಳು ಮಾಡುತ್ತಿರುವ ಕೆಲಸಗಾರರು. ಚಿಕ್ಕ ರಸ್ತೆಗಳಿಗೆ ಜೆಸಿಪಿ ಅಳವಡಿಸಿಕೊಂಡು ಕೆಲಸ ಮಾಡಿ ರಸ್ತೆಗಳನ್ನ ಕಿತ್ತು ಹಾಕುತ್ತಿರುವ ಕೆಲಸಗಾರರು. ಕಾಮಗಾರಿ ಬಗ್ಗೆ ಮಾಹಿತಿ ಕೇಳಿದ್ರೆ ಧಮಕಿ ಹಾಕುತ್ತಾರೆ. ಕಾಮಗಾರಿ ಮಾಡಿಸುವ ಮೇಸ್ತ್ರಿ ನಾಗರಾಜು ಕೆಲಸಗಾರರು 2 ಆಳಕ್ಕೆ ಪೈಪ್ ಹಾಕುತ್ತೇವೆ ಎಂದು ಹೇಳಿದ ಎಂದು ಕೆಲಸಗಾರರ ಮೇಲೆ ಹಲ್ಲೆ ಮಾಡಲು ಮುಂದಾದ ಮೇಸ್ತ್ರಿ. ಕಾಮಗಾರಿ ಅಡ್ಡಾದಿಡ್ಡಿ ಮಾಡುತ್ತಿದ್ದರೂ ಸ್ಥಳಕ್ಕೆ ಬಾರದ ಅಧಿಕಾರಿಗಳು. ಕಾಮಗಾರಿಯ ಗುಣಮಟ್ಟ ನೋಡಿಕೊಳ್ಳಬೇಕಾದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಎಷ್ಟಾಗಿದೆ ಮೀಡಿಯಾ ಸರ್ ಕೊಡಗಿರ ಮೀಡಿಯಾ? ಹಾಂ, ಎಷ್ಟು ಸರ್ ಒಳನಳ್ಳಿಗೆ ಆಗಿರುತ್ತೆ ಇದು ಪ್ರಾಜೆಕ್ಟ್ ಎಷ್ಟು ಸರ್? ಪ್ರಾಜೆಕ್ಟ್ ಇಂಜಿನಿಯರ್ ಬರ್ತಾರೆ ಇವಾಗ ಹೇಳವಲ್ಲಿ ಅವ್ರ ಹತ್ರ ಮಾತಾಡಿ. ಅಲ್ಲ, ನಿಮಗೆ ಗೊತ್ತಿಲ್ವಾ ಎಷ್ಟು ಅಂತ? ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದ್ರಿ ನೀವು? ಏನಾರು ಮಾಡ್ಕೊಳ್ರಿ, ಏನಾರು ಮಾಡ್ಕೊಳ್ಳಿ ಸರ್, ನಾವು ಕೆಲಸ ಮಾಡೋಷ್ಟು ಮಾಡ್ತಿದೀವಿ. ನಮ್ದು ಏನಾರು ಸಮಸ್ಯೆ ಇದ್ರೆ ನಿಮ್ಮ ಸಮಸ್ಯೆನೇ ಹೇಳ್ತಾರೆ. ನಾವು ಈಗ ಒಂದ್ ಕಡೆ ಟ್ರೆಂಚ್ ಅವಶ್ಯಕತೆ ಇಲ್ಲ ಸರ್. ಏನು ಸಮಸ್ಯೆ ಇದೆ ಫಸ್ಟ್ ಹೇಳ್ಬೇಕು. ಒಂದ್ ಕಡೆ ಬಂದು ಹಿಡ್ಕೋಬಾರ್ದು. ಮೀಡಿಯಾನ ಎಲ್ಲರಿಗೂ ನಮಗೂ ನಾವು ಮೀಡಿಯಾದಾರೆ. ಯಾವ ಮೀಡಿಯಾದಾರ ಸರ್? ಯಾವ ಮೀಡಿಯಾದ ಸರ್? ಯಾವ ಮೀಡಿಯಾದಾರ ನೀವು? ಸುಮ್ಮನೆ ಬಂದು ಏನೋ ಒಂದು ಮಾತಾಡ್ಬಾರ್ದು ಸರ್. ಪ್ರಾಬ್ಲಮ್ ಅಲ್ವಾ? ಬರೀ ಅಲ್ಲಿ 2 ಕಡೆಗೆ ಟ್ರೆಂಚ್ ಹೊಡೆದ್ಬಿಟ್ಟು 2 ಕಡೆ ಹೊಡಿಲೇಬೇಕು ಸರ್. ಹೌದಾ? ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ರಿ ನೀವೇ. ನಾವೆಲ್ಲ ಹೇಳೋದು ಒಂದ್ ಸೈಡ್ ಹೊಡೆದು ಏನೋ ಪೈಪ್ ರೋಡ್ಗಳು ಹೋದ್ವು. ಏನಣ್ಣ ಇದ್ರಾಗ ಓಡಾಡೋದು ಹೆಂಗಣ್ಣ ನಾವು? ಎಷ್ಟು ದಿನದಿಂದ ಮಾಡ್ತಾವ್ರ ಕೆಲಸ ಇದು? ಅಲ್ಲೇ ಒಂದು 5-6 ದಿವಸದಿಂದ ಮಾಡ್ತಾವ. ಸರಿಯಾಗಿ ಮಾಡ್ತಾವ್ರ ಕೆಲಸ? ಇಲ್ಲಣ್ಣ, ಎಲ್ಲ ಹೇಳೋಣ, ಪೂರ್ತಿ ಚರಂಡಿಗಳು ಹೋಗ್ಯಾವೆ. ಆ ಪೂರ್ತಿ ಚರಂಡಿಗಳು ಹೊಟ್ಟೋದ್ವು. ಯಾರು ಇದು ಮಾಡ್ಕೊಡೋರು? 20 ವರ್ಷ ಆಗಿತ್ತು, ಯಾವನು ಆಗಿಲ್ಲ. ಅವ್ನು ಏನೋ ಕೈ ಕಾಲು ಹಿಡಿದು ರೋಡ್ ಹಾಕಿದ್ವಿ, ಆ ರೋಡು ಕಿತ್ತೋಯ್ತು. ಈಗ ಏನು ಮಾಡೋದು ಈ ರೋಡಿಗೆ? ಎಲ್ಲಿಂದ ಓಡಾಡೋದು? ಈಗ ಟಿವಿನಲ್ಲೆಲ್ಲ ಬರ್ತಾಯ್ತಪ್ಪ, ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾಡಿಸಿ 6 ವರ್ಷ ಆಯಿತು, ಇಲ್ಲಿವರೆಗೂ ನೀರು ಗತಿ ಇಲ್ಲ. ಈಗ ಇರೋ ಇದಕ್ಕೆ ನೀರುಗಳು ಬಿಟ್ಟರೆ ಸಾಕಾಗೈತೆ. ಯಾತಕ್ಕಪ್ಪ ಬೇಕಾದ್ರೆ ಇವು ವೇಸ್ಟ್ ಪ್ರೋಗ್ರಾಮ್, ಇವು ವೇಸ್ಟ್. ಕೆಲಸ ಹೆಂಗೆ ಮಾಡ್ತಾವ್ರಣ್ಣ? ಈ ಕೆಲಸ ಪಾಪ ಏನು ಅವ್ರ ಕೆಲಸ ಅವ್ರ ಪಾಪ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರ ಕೆಲಸ ಏನು ಮಾಡ್ತಾರೆ? ಅಲ್ಲ, 2 ಕಡೆ ಹೊಡೆಯೋದ್ರಿಂದ ರೋಡ್ ಹೋಗ್ತಾ ಇಲ್ವಾ ನಿಮಗೆ? ರೋಡ್ ಹೊಟ್ಟೋಗ್ತಾರೆ, ರೋಡ್ ಪೂರ್ತಿ ಹೊಟ್ಟೈತಣ್ಣ. ಈಗ ಏನು ಇಲ್ಲಣ್ಣ, ಒಂದು 2 ವೀಲರು ಓಡಾಡ್ತಾ ಇಲ್ಲ. ಈರುಳ್ಳ ಪೂರ್ತಿ ಚರಂಡಿ ಹೊಟ್ಟೋಯ್ತಿದ್ದು. ಅದನ್ನ ಯಾವಾಗ ಒಂದು 50 ವರ್ಷದಿಂದ ಶೆಟ್ರು ಚೇರ್ಮನ್ ಆದಾಗ ಮಾಡಿಸಿತ್ತು ಚರಂಡಿ. ಯಾವನು ಒಂದಿಷ್ಟು ಸಿಮೆಂಟ್ ಹಾಕಿರಲಿಲ್ಲ. ಯಾರು ಮಾಡ್ಸೋರು ಯಾರು? ಕಾಂಟ್ರಾಕ್ಟ್ ಏನು ಹೇಳ್ತಾರೆ ಇದ್ರಿಗೆ? ಕಾಂಟ್ರಾಕ್ಟ್ ಎಲ್ಲ ಅವನ ಮಕಾನೇ ನೋಡಿಲ್ಲ ನಾವು. ಇನ್ನ ಏನು ನಾವು ಜೋರಾಗಿ ಹೇಳಿದ್ರೆ ಹೋಗ್ರಿ ಪಂಚಾಯತಿಗೆ ಹೋಗಿ ಹೇಳ್ರಿ ಅಂತಾರೆ ಕೆಲಸಗಾರರು. ಧಮಕಿ ಹಾಕ್ತಾರಾ? ಧಮಕಿ ಹಾಕ್ತಾರೆ. ಧಮಕಿ ಹಾಕ್ತಾರೆ. ಏನ್ ಪಡ್ತಾರೆ ಪಾಪ ಅವರು? ಅವ್ನ ಕಾಂಟ್ರಾಕ್ಟ್ ಯಾವನೋ ಅವ್ನ ಮಕಾನೇ ನೋಡಿಲ್ಲ. ಬಂದು ಅವ್ನು ನೋಡಿ ಇಲ್ಲಿ ಏನ್ ಮಾಡಿದ್ರೆ JCP ಒಳಗೆ ಆ ಚರಂಡಿ ಇರ್ತಾವೆ. ಇವಾಗ ನೋಡ 4 ದಿನ ನಾವು ಫೋನ್ ಮಾಡಿ ಚೇರ್ಮನ್ರಿಗೆ ಕರೆಸಿ ತೋರಿಸಿದ್ದಕ್ಕೆ ನಿಲ್ಲಿಸ್ಬಿಟ್ಟು ಜನಗಳು ಕೆಲಸ ಮಾಡ್ತಾರೆ. ನೀರು ಇಂಥವರೆಗೂ 8 ದಿವಸ ಆಯ್ತಣ್ಣ, ನೀರ್ ಗತಿ ಇಲ್ಲ. ಇವರೆಲ್ಲ ಕಿತ್ತಾಕ ಬಂದ್ಬಿಟ್ಟಾರ ಪೈಪ್ಗಳು. ಕೈಕಾಲು ತೊಳೆಯಕ್ಕೂ ನೀರ್ ಗತಿ ಇಲ್ಲ. ಅದು ಏನ್ ಮಾಡೋಣ? ಸುಮ್ಮನೆ ಯಾಕೆ ಮಾಡ್ಬೇಕು? ವೇಸ್ಟ್ ಪ್ರೋಗ್ರಾಮ್ ಇದು, ವೇಸ್ಟ್ ಪ್ರೋಗ್ರಾಮ್. ರಾತ್ರಿ ತೋರಿಸ್ದ ಟಿವಿ ಒಳಗೆ, ಶಿಗ್ಗಾಯಿ ಒಳಗೆ. ಅದು ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿಸಿ 6 ವರ್ಷ, ನೀರು ಇಲ್ಲಿವರೆಗೂ ನೀರು ಬಿಟ್ಟಿಲ್ಲ. ನಿಮ್ಮ ಹೆಸರಣ್ಣ? ಶಫಿಯುಲ್ಲಾ.